ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಂಜಮ್ಮವರು ಕಾರ್ಪೊರೇಟ್ ಎಲೆಕ್ಷನ್ ಇಟ್ಕೊಂಡಿದ್ದಾರೆ. ಯಾವ ಕ್ಷೇತ್ರ, ಯಾವ ವಾರ್ಡು, ಯಾವ ಡೆಸಿಗ್ನೇಷನ್? ಎಲ್ಲರಿಗೂ ನಮಸ್ಕಾರ. ನಮ್ಮ ನಂಜಮ್ಮ ಅವರು ಪದ್ಮನಾಭರ ವಿಧಾನಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಾನೆ ಮುನೇಶ್ವರ ಅಂತ ಹೊಸದಾಗಿ ವಾರ್ಡ್ ಆಗಿದೆ. ಒಟ್ಟು 14 ವಾರ್ಡ್ಗಳಲ್ಲಿ ಕಾನೆ ಮುನೇಶ್ವರ ಕೂಡ ಒಂದು. ಕುಮಾರಸ್ವಾಮಿ ಲೋಟ್ ಆಗಿತ್ತು ಮೊದಲದು. ವಾರ್ಡ್ ನಂಬರ್ 5 ನಂಜಮ್ಮ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ದೇವರೊಳಗೆ ಅವ್ರಿಗೆ ಒಳ್ಳೇದ್ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಕಾರ್ಪೊರೇಟರ್ ಆಗಿ ನೋಡ್ಬೇಕು ಅಂತ ಆಸೆ ಪಡ್ತೀವಿ. ನಮ್ಮ ಹಿರಿಯ ನಾಯಕರು ಮಾದೇವನವರ ಸಹಕಾರ ಅವ್ರಿಗೆ ತುಂಬಾ ಇದೆ. ಅವರು ಶ್ರೀಮತಿ ಅವರು ನಂಜಮ್ಮ ಅವರು, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಹಾರೈಸ್ತೀವಿ. 50% ಮೀಸಲಾತಿ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳೆಲ್ಲ ಬಹಳ ಖುಷಿಯಾಗಿದ್ದಾರೆ. ತುಂಬಾ ಖುಷಿಯಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಒಟ್ಟು 14 ವಾರ್ಡ್ಗಳಲ್ಲಿ 10 ವಾರ್ಡ್ಗಳು ಹೆಣ್ಮಕ್ಳಿಗೆ ಮೀಸಲಿಟ್ಟಿದ್ದಾರೆ. 10 ವಾರ್ಡ್ಗಳು ಹೆಣ್ಮಕ್ಳಿಗೆ ಮೀಸಲಿಟ್ಟಿದ್ದಾರೆ. ಬಹಳ ಸಂತೋಷ ಆಗಿದೆ. 50% ಮೀಸಲಾತಿಗಿಂತ ಹೆಚ್ಚಾಗಿ ನಮ್ಗೆ ಮೀಸಲಾತಿ ಹತ್ತಿರ 80% ಮೀಸಲಾತಿ ಸಿಕ್ಕಿದೆ. ನಮ್ಗೆ ಎಲ್ಲಾ ಕಾರ್ಯಕರ್ತರಿಗೂ ಅವಕಾಶಗಳು ಸಿಕ್ಕಿದೆ. ಮತ್ತೆ ಮೊದಲಾದ್ರೆ ಮಿನಿಸ್ಟರ್ಗಳ ಹೆಣ್ಮಕ್ಳ ಅವ್ರ ಮನೆಗಳಿಗೆ ಮೀಸಲಾಗಿರ್ತಿತ್ತು. ಇವಾಗ ಕಾರ್ಯಕರ್ತರು ಸಹ ಧೈರ್ಯವಾಗಿ ಹೊರಗಡೆ ಬಂದು ನಮ್ಮ ಕೆಪಿಸಿಸಿ ಇವತ್ತು ಎಲ್ಲ ಅಪ್ಲಿಕೇಶನ್ ಹಾಕ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಕಾರ್ಪೊರೇಟರ್ ಆಗಿ ನಮ್ಮ ಸಾಧಾರಣವಾಗಿ ಕೆಲಸ ಮಾಡೋ ಕಾರ್ಯಕರ್ತರಿಗೂ ಸಹ ಅವಕಾಶಗಳು ಸಿಗ್ತಾ ಇದೆ. ಬ್ಲಾಕ್ ಅಧ್ಯಕ್ಷ ಕೆಲಸಗಳು ಮಾಡಿದ್ವಿ. ಮುಂದೆ ಇವರು ಕಾರ್ಯಕರ್ತರ ಕೆಲಸಗಳು ಮಾಡಿದ್ದಾರೆ. ಈ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಹೆಣ್ಮಕ್ಳ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕೆಪಿಸಿಸಿ, ನಮ್ಮ ಎಲ್ಲ ಹಿರಿಯ ಅಧ್ಯಕ್ಷರುಗಳಿಗೆ ಕೂಡ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಂಜಮ್ಮವರು ಏನಿಲ್ಲ ಕಾರ್ಪೊರೇಟ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ, ಏನ್ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ನಮ್ಗೆ ಕೊಟ್ಟಿ ನಿಲ್ಸಿದ್ದಾರೆ. ಎಲ್ಲ ಸೇರಿ ಕೆಲಸ ಮಾಡ್ತಾ ಇದೀವಿ. ತುಂಬಾ ಒಳ್ಳೇದು. ಹೆಣ್ಮಕ್ಳಿಗೆ 50% ಮೀಸಲಾತಿ ಕೊಟ್ಟಿದ್ದಾರೆ. ಎಲ್ಲ ಹೆಣ್ಮಕ್ಳು ಖುಷಿಯಾಗಿದ್ದಾರೆ. ಎಲ್ಲ ಹೆಣ್ಮಕ್ಳು ಖುಷಿಯಾಗಿದ್ದಾರೆ. ನಿಮ್ಗೆ ಅನಿಸ್ತಾ ಇದೆ? ನಮಗೂ ಖುಷಿ ಆಗ್ತಾ ಇದೆ. ನಮಸ್ತೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ನಂಜಮ್ಮವರು ಕಾರ್ಪೊರೇಟ್ ಎಲೆಕ್ಷನ್ ಇಟ್ಕೊಂಡಿದ್ದಾರೆ. ಅವ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಈಗ GBA ಎಲೆಕ್ಷನ್ ಸ್ಟಾರ್ಟ್ ಆಗಿದೆ. ಆಗಲೇ ಜುಲೈ 30 ಎಲೆಕ್ಷನ್ ಮಾಡಬೇಕು ಅಂತ ನಮ್ಮ ನಾಯಕರುಗಳು ಮತ್ತೆ ಕೋರ್ಟ್ ಸಹ ಆದೇಶ ಹೊರಡಿಸಿದೆ. ಈ ಸಮಯದಲ್ಲಿ ನಮಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಕಾನಮುನೇಶ್ವರ ಅಂತ ಒಂದು ವಾರ್ಡ್ ಆಗಿದೆ. ಹಿಂದೆ ಕುಮಾರಸ್ವಾಮಿ ಲೇಔಟ್ ಅನ್ನೋ ವಾರ್ಡ್ನ ಚೇಂಜ್ ಮಾಡಿ ಈಗ ಕಾನಮುನೇಶ್ವರ ವಾರ್ಡ್ ಮಾಡಿ ಆ ವಾರ್ಡ್ ನಂಬರ್ 5 ಅಂತ ಒಂದು ಇದು ಮಾಡಿ ಇವತ್ತು ನನಗೆ ಕ್ಯಾಟಗಿರಿ ಮತ್ತೆ BCA ಕ್ಯಾಟಗಿರಿ ಮಾಡಿಕೊಟ್ಟಿದ್ದಾರೆ. ನಾನು ಸುಮಾರು 35 ವರ್ಷದಿಂದ ಹುಟ್ಟುತ್ತಾ ಕಾಂಗ್ರೆಸ್ ಅಂತ ತಿಳ್ಕೋಬೇಕು. ನನಗೆ ರಾಜಕೀಯ ಯಾವುದು ಗೊತ್ತಿಲ್ಲ. ನಾನು 35-40 ವರ್ಷದಿಂದ ಸತತವಾಗಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಹಾಗೂ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ 2023 ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು, ನಮಗೆಲ್ಲ ನಮ್ಮ ಪದ್ಮನಾಭನಗರ ಮುಖಂಡರು ಮತ್ತೆ ಕುಮಾರಸ್ವಾಮಿ ಬಡಾವಣೆಯ ಮುಖಂಡರು, ಕಾನಮುನೇಶ್ವರ ವಾರ್ಡ್ ಮುಖಂಡರು ಎಲ್ಲರೂ ಇದನ್ನ ಕಲ್ಪಿಸಿ ನಮ್ಮ ಮನೆಯವರಿಗೆ ನಂಜಮ್ಮ ಅನ್ನೋರಿಗೆ ಟಿಕೆಟ್ ಕೊಡಿಸಿದ್ದಾರೆ. ಟಿಕೆಟ್ ಕೊಡಿಸ್ತೀವಿ ನಿಮ್ಗೆ ಅಂತ ಅಂದ್ಬಿಟ್ಟು ನಾಮಿನೇಷನ್ ಮಾಡಿದೀವಿ. ಮುಂದಿನ ದಿನಗಳೆಲ್ಲ ಒಳ್ಳೇದಾಗ್ಲಿ. ಎಲ್ಲರ ಜೊತೆನಲ್ಲೂ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇದೊಂದು ಕೊನೆ ಅವಕಾಶ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳಿಗೂ DK ಶಿವಕುಮಾರ್ ಅವ್ರಿಗೂ ನಮ್ಮ ರಘುನಾಥ್ ನಾಯ್ಡು ಅವ್ರಿಗೆ ಹೇಳ್ತೀನಿ, ಕೊನೆ ಅವಕಾಶ ನನಗೆ ಟಿಕೆಟ್ ಯಾವುದೇ ಕಾರಣಕ್ಕೂ ಇಷ್ಟ ಆಗಬಾರ್ದು. ಟಿಕೆಟ್ ಕೊಡಬೇಕು ಅಂತ ಅವರಲ್ಲಿ ಸಹ ಈಗ ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟು ದೂರ ಜಮೀನು 35-40 ವರ್ಷ ವರ್ಷದಲ್ಲಿ ಇಷ್ಟು ದೂರ ಜಮೀನು ಕಾರ್ಪೊರೇಟ್ ಎಲೆಕ್ಷನ್ ಇಟ್ಕೊಂಡಿದ್ದಾರೆ. ಯಾವ ರೀತಿ ಖುಷಿ ಇದೆ ಸರ್? ನನಗೆ ಇಷ್ಟು ದಿವಸದಲ್ಲಿ ನಾನು 2010ರಲ್ಲಿ ಒಂದ್ಸಾರಿ ಅಪ್ಲಿಕೇಶನ್ ಹಾಕಿದೆ. ಬೇರೆ ಟಿಕೆಟ್ ಕೊಟ್ಟರು. ಪಕ್ಷದ ಸಿದ್ಧಾಂತ ಒಪ್ಪಿ ಅವ್ರಿಗೆ ಕೆಲಸ ಮಾಡಿದೆ. ನಾನು ವಾಪಸ್ ತಗೊಂಡು 2015ರಲ್ಲಿ ನಾನು ಅಪ್ಲಿಕೇಶನ್ ಹಾಕಿದೆ. ನನಗೆ ಟಿಕೆಟ್ ಸಿಕ್ಕಿಲ್ಲ. ಬೇರೆ ಪ್ರಮೋದ್ ಕುಮಾರ್ ಅನ್ನೋರಿಗೆ ಟಿಕೆಟ್ ಸಿಕ್ತು. ಹಾಗೂ ವಾಪಸ್ ತಗೊಂಡು ನಾನು ಅವ್ರಿಗೆ ಕೆಲಸ ಮಾಡಿದೆ. ನಾನು ಈಗ ನನಗೆ 61 ವರ್ಷ ಆಗಿದೆ. ಈಗ ನನಗೆ ಟಿಕೆಟ್ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು ಈಗ ನಿಮ್ಗೆ ಟಿಕೆಟ್ ಕೊಡ್ತೀವಿ, ನಾಮಿನೇಷನ್ ಮಾಡು ಅಂತ ಹೇಳಿದ್ರೆ ಇದರಂತ ಖುಷಿ ನನಗೆ ತುಂಬಾನೇ ಖುಷಿ ಆಗ್ತದೆ. ನಾನು 40 ವರ್ಷ ಕಷ್ಟಪಟ್ಟಿದ್ದಕ್ಕೆ ನನ್ನ ಪಕ್ಷನ ನಾನು ತಬ್ಕೊಂಡಿದ್ದಕ್ಕೆ ಕೊನೆಗೆ ನನ್ನ ಪಕ್ಷ ನನ್ನ ಕೈ ಹಿಡಿತಿದೆ. ನನ್ನ ಎಲ್ಲಾ ಲೀಡರ್ಗಳು, ಜಿಲ್ಲಾಧ್ಯಕ್ಷರಾಗ್ಬೋದು, ಪ್ರತಿಯೊಬ್ಬರು ನನ್ನ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರುಗಳು, 3 ಜನ ಬ್ಲಾಕ್ ಅಧ್ಯಕ್ಷರುಗಳಿದ್ದಾರೆ, OBC ಬ್ಲಾಕ್ ಅಧ್ಯಕ್ಷರಿದ್ದಾರೆ. ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ. ಈಗ ಬಂದಿರೋ ಎಲ್ಲ ಲೀಡರ್ಗಳು ನನ್ನ ಜೊತೆ ಇರ್ತೀನಿ, ನಿಮ್ಗೆ ಟಿಕೆಟ್ ಕೊಡ್ತೀವಿ, ಎಲ್ಲ ರೀತಿ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ನಮ್ಮನ್ನ ತಗೊಂಡು ಇಲ್ಲಿಗೆ ನಿಲ್ಲಿಸಿದ್ದಾರೆ ಅಂತ ಅವ್ರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಲದು. ಒಂದೇ ಒಂದು ವಿಷಯ ಸರ್, ಒಂದು ಇಮೇಜಸ್ ಮಾಡಿ ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಬಹಳ ಉತ್ಸಾಹದಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿರೋದಕ್ಕೆ ಕಾರಣ ನಮ್ಮ 5 ಗ್ಯಾರಂಟಿಗಳು. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಕೊಟ್ಟಿರುವಂತ ಸ್ಕೀಮ್ ನಿಂದ ಇಡೀ ರಾಜ್ಯ ಸುಭಿಕ್ಷವಾಗಿದೆ. ತುಂಬಾ ಜನ ಹೆಣ್ಮಕ್ಳುಗಳು ಇವತ್ತು ಬಸ್ಸಲ್ಲಿ ಓಡಾಡೋದಿರ್ಲಿ, ಅವ್ರ ಖುಷಿನೇ ಖುಷಿ. ಎಲ್ಲ ದೇವಸ್ಥಾನಕ್ಕೆ, ಇನ್ನೊಂದಕ್ಕೆ, ಮತ್ತೊಂದಕ್ಕೆ. ಹಾಗೆ ಕರೆಂಟ್ ಚಾರ್ಜ್ಗಳು
ಇವತ್ತು ಯಾರು 80% ಕರೆಂಟ್ ಚಾರ್ಜ್ಗಳು ಕಟ್ತಾ ಇಲ್ಲ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. 2,000 ರೂಪಾಯಿ ಅಮೌಂಟ್ ಬರ್ತಾ ಇದೆ. ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದು 5 ಗ್ಯಾರಂಟಿ ಸುರಕ್ಷೆಯಾಗಿ ಕೆಲಸ ಮಾಡುತ್ತೆ. ಈ ಸಾರಿ ನಾವು DBA ಎಲೆಕ್ಷನ್ ಅಲ್ಲಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷ ಜಯಶೀಲ ಬೆಳೆಸ್ತೀವಿ. ನಾವು 369 ಸೀಟಲ್ಲಿ ನಾವು 100% ನಾವು ಒಂದು 250-300 ಸೀಟು ನಾವು ಗೆಲ್ತೀವಿ ಅಂತ ನನಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅವರೇ ಸರ್